ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ಹೀಗೆ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಬಂತು, ಅದನ್ನು ನೋಡಿದೆ. ಮನಸ್ಸಿಗೆ ಮಾತ್ರ ತುಂಬ ಬೇಜಾರಾಗೋಯಿತು. ಅದು ನೋಡಿದ್ರೆ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಯಾಕಂದರೆ ಅದು ಈಗಿನ ಮಕ್ಕಳಿಗೆ ಒಂದು ದೊಡ್ಡ ಪಾಠ ಅಂತಲೇ ಹೇಳ್ಬೋದು. ಅದು ಹಾಕಿ ನೋಡ್ಕೊಂಬನ್ನಿ. ಹೋಗ್ಬೇಕಾದ್ರೆ ಯಾರೂ ಕಮೆಂಟ್ ಹಾಕ್ದೇ ಹೋಗ್ಬೇಡಿ, ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಹಾಕಿ ಹೇಳಿ. ಯಾಕಂದ್ರೆ ಅದು ಆ ಥರ ಇದೆ, ಮನ್ಸಿಗೆ ಆ ಥರ ಟಚ್ ಆಗುತ್ತೆ. ಅದು ಹಾಕ್ತೀನಿ ನೋಡಿ. ಒಂದು ವಾಚ್ ಇತ್ತು. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಪಿಜ್ಜಾ ತಿಂದಿದ್ರು ಅವ್ರ ಲೈಫ್ ಅಲ್ಲಿ? ಏಜ್ 10 ಅಲ್ಲಿ. ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ 2 ಪೇರ್ಸ್ ಶೂಸ್ ಇತ್ತು? ಒಂದ್ ಸ್ಟೆಪ್ ಮುಂದೆ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಸೈಕಲ್ ಇತ್ತು? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ಹೆಡ್ಫೋನ್ಸ್ ಇತ್ತು? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರ ಹತ್ರ ಏಜ್ 10 ಒಳಗಡೆ ಒಂದ್ ವಾಚ್ ಇತ್ತು? ಯಾರ ಹತ್ರ ನ್ಯೂ ಬುಕ್ಸ್ ಇತ್ತು ಪ್ರತಿ ವರ್ಷ ಅವರು ಕ್ಲಾಸ್ ಪಾಸ್ ಆದಾಗ ಏಜ್ 10 ಒಳಗಡೆ? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಏಜ್ 10 ಒಳಗಡೆ ಯಾರು ಅವ್ರ ಫ್ಯಾಮಿಲಿಗೋಸ್ಕರ ಕೆಲ್ಸಕ್ಕೆ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂತಾ ಇದ್ರು? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಒಂದು ಪಿಜ್ಜಾನು ತಿಂದಿಲ್ಲ? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಏಜ್ 10 ಒಳಗಡೆ ಹತ್ರ ಸೈಕಲೇ ಇರ್ಲಿಲ್ಲ? ಒಂದ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಯಾರು ಹಳೆ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರು ಪ್ರತಿ ವರ್ಷ? ಏನು ಕಲ್ತಿದ್ಯಾ? ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿದೆ ಅಂತ. ನನಗಂತೂ ಮನ್ಸಿಗೆ ಮಾತ್ರ ಸಖತ್ ಬೇಜಾರಾಗೋಯ್ತು. ಯಾಕಂದರೆ ಈಗಿನ ಮಕ್ಕಳಿಗೆ ಅದೊಂದು ದೊಡ್ಡ ಪಾಠ ಅದು. ಯಾಕಂದರೆ ಅದು ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಸ್ವಲ್ಪ ಕಷ್ಟದ ದಿನಗಳನ್ನ ಹೇಳ್ತಾ, ಕಷ್ಟದ ದಿನಗಳನ್ನ ತೋರಿಸ್ತಾ ಬೆಳೆಸ್ಬೇಕು. ಇಲ್ಲಾಂದರೆ ಮಕ್ಕಳು ಬೇರೆ ಖರ್ಚು ಮಾಡೋದು. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರನ್ನ ಬೆಳೆಸಿ ಓದಿಸಿ ದೊಡ್ಡವ್ರು ಮಾಡೋದಕ್ಕೆ, ದೊಡ್ಡವರಾಗಿ ಬೆಳೆಯೋದಕ್ಕೆ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿರ್ತಾರಂತ ಮಕ್ಕಳಿಗೆಲ್ಲ ಗೊತ್ತಿರಲ್ಲ. ಆ ಥರ ದಿನಗಳನ್ನೆಲ್ಲ ಹೇಳ್ಕೊಡ್ಬೇಕು ಅವ್ರಿಗೆ. ಕಷ್ಟದ ದಿನಗಳು ಹೇಳ್ಕೊಟ್ರೆ ಅವ್ರಿಗೂ ಒಂದು ಫ್ಯೂಚರಲ್ಲಿ ಈ ಥರ ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ, ನಾವು ಸ್ವಲ್ಪ ಚೆನ್ನಾಗಿ ಓದಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಇದು ಬರುತ್ತೆ, ಮನಸ್ಸಿಗೆ ನಾವು ಏನೋ ಓದಬೇಕಂತ ಮನೋಭಾವ ಬರುತ್ತೆ. ಬಟ್ ಎಲ್ಲರೂ ಮಕ್ಕಳನ್ನ ಸ್ವಲ್ಪ ಕಷ್ಟದ ದಿನಗಳನ್ನ ಹೇಳ್ಕೊಡೋದ್ರಿಂದ ಏನು ತಪ್ಪೇನಿಲ್ಲ. ಅವ್ರನ್ನೂ ಸ್ವಲ್ಪ ತಿದ್ಕೊತಾರೆ. ಆದಷ್ಟು ಮಕ್ಕಳುಗಳಿಗೆ ಸಿಂಪಲ್ ಆಗಿರೋದನ್ನ ಹೇಳ್ಕೊಡಿ, ಸಿಂಪಲ್ ಜೀವನ, ಸರಿನಾ? ಇಷ್ಟೆಲ್ಲ ಆದಮೇಲೆ ನೋಡಾದ್ಮೇಲೆ ಒಂದು ಕಮೆಂಟ್ ಹಾಕಿ ಹೇಳಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.